स्वशरीरं दास्यति इति अवदत्। तेन च सः तत्र अगच्छत्। गत्वा च दधीचि महर्षेः समीपं स्वावश्यकतां प्रत्यपादयन् तदा ऋषिः किमवोचत् इति अद्य पश्यामः। ऋषिरुवाच ದೇವತೆಗಳದ್ದಾಗಿಲ್ಲಲ್ವ ಮಾತು? ಸರಿ, 5ನೇ ಶ್ಲೋಕ. ದೇವಾವೂಚುಃ ಕಿನ್ನು ತದ್ದುಸ್ತಜಂ ಬ್ರಹ್ಮ ಪುಂಸಾಂ ಭೂತಾನುಕಂಪಿನಾಂ ಭವದ್ವಿಧಾನಾಂ ಮಹತಾಂ ಪುಣ್ಯ ಶ್ಲೋಕೇಭ್ಯ ಕರ್ಮಣ. ದೇವತೆಗಳು ಆ ದಧೀಚಿ ಋಷಿಯನ್ನು ಕುರಿತು ಮಾತನಾಡಿಸ್ತಾರೆ. ನಿಮ್ಮಂಥ ಮಹಾಪುರುಷರು ಯಾವಾಗ್ಲೂ ಜಗತ್ತಿನ ಮೇಲೆ ಪ್ರೀತಿಯನ್ನ ತೋರುವವರು, ನೀವು ಯಾವಾಗ್ಲೂ ಹಿತವನ್ನೇ ಬಯಸುವವರು. ಸರ್ವಭೂತ ಹಿತೇರತಾಹ ಅಂತ ಗೀತೆಯು ಕೂಡ ನೆನಪು ಮಾಡುತ್ತೆ. ಯಾವಾಗ್ಲೂ ದೊಡ್ಡವರು ಹೇಗಿರ್ತಾರೆ ಅಂದ್ರೆ ಎಲ್ಲ ಜೀವಜಾತಗಳ ಮೇಲೂ ಒಂದು ವಿಶೇಷವಾದ ಕಾಳಜಿ ಇರುತ್ತೆ. ನನಗೆ ಸಂಬಂಧ ಪಡುತ್ತೋ ಇಲ್ವೋ, ನನಗೆ ಉಪಕಾರ ಮಾಡಿದ್ಯೋ ಇಲ್ವೋ, ಅದು ನನ್ನ ಊರಿನದ್ದೋ, ನನ್ನ ಭಾಷೆಯದ್ದೋ, ನನ್ನ ದೇಶದ್ದೋ, ನನ್ನ ಗಡಿಯದ್ದೋ ಅಥವಾ ನನ್ನ ಸಂಪ್ರದಾಯದ್ದೋ, ಇದು ಯಾವುದು ನೋಡಲ್ಲ. ಮ್ಯಾನ್ ಕೈಂಡ್ ಅನ್ನುವ ವ್ಯಕ್ತಿ ಆದ್ರೆ ಸರಿ. ಅದು ಅಷ್ಟೂ ಅಲ್ಲ, ಇನ್ನೂ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳನ್ನು ಕೂಡ ಅತ್ಯಂತ ಹಿತದೃಷ್ಟಿಯಿಂದ ನೋಡುವಂತಹ ಸ್ವಭಾವ ನಿಮ್ದು, ದೊಡ್ಡವರದ್ದು. ನೀವು ಏನ್ ಕೆಲಸ ಮಾಡಿದ್ರು ಕೂಡ ಅದು ಹೊಗಳಿಕೆಗೆ ಅರ್ಹವಾದ ರೀತಿಯಲ್ಲೇ ಇರುತ್ತೆ. ಅಂಥ ನಿಮಗೆ ನಾವು ಏನ್ ಕೊಡಬಹುದು ಅಂದ್ರೆ, ನಿಮಗೇನಾದ್ರೂ ನಾವು ಕೊಡುಗೆ ಕೊಡಬೇಕು, ಉಡುಗೊರೆ ಕೊಡಬೇಕು ಅಂತಿದ್ರೆ ಅಂಥವರಿಗೆ ನಾವೇನು ಕೊಡ್ಲಿಕ್ಕಾಗತ್ತೆ? ನೂನಂ ಸ್ವಾರ್ಥ ಪರೋ ಲೋಕೋ ನ ವೇದ ಪರಸಂಕಟಂ ಯದಿ ವೇದನಯಾಕೇತ ನೇತಿ ನಾಹ ಯದೀಶ್ವರ. ಮತ್ತೊಂದು ಮಾತಿನಲ್ಲಿ ಬಹಳ ಸುಂದರವಾದ ಮಾತು, ನೂನಂ ಲೋಕಃ ಸ್ವಾರ್ಥಪರಃ. ಲೋಕ ಯಾವತ್ತಿಗೂ, ನೂನಂ ಅಂದ್ರೆ ನಿಶ್ಚಯವಾಗಿ ಅಂತ ಅರ್ಥ. ಲೋಕವು ಯಾವತ್ತಿಗೂ ಕೂಡ ಸ್ವಾರ್ಥಪರವಾಗಿಯೇ ಯೋಚನೆ ಮಾಡುತ್ತೆ. ತನ್ಗೇನ್ ಲಾಭ, ತನ್ಗೇನು ಉಪಯೋಗ ಆಗತ್ತೆ ಅನ್ನೋದನ್ನ ಸಾಮಾನ್ಯ ಜನರ ಆಲೋಚನೆ ಯಾವಾಗ್ಲೂ ಹೀಗೆ. ನವೇದ ಪರ ಸಂಕಟಂ, ಅವರು ಯಾವತ್ತೂ ಕೂಡ ಇನ್ನೊಬ್ಬರ ಕಷ್ಟವನ್ನ ಅರಿತುಕೊಳ್ಳುವುದಕ್ಕೆ ಪ್ರಯತ್ನಿಸುವುದೇ ಇಲ್ಲ. ನಮ್ಮ ಬುಡಗಟ್ಟಿ ಮಾಡಿಕೊಳ್ಳುವುದೇ ದೊಡ್ಡ ಸಾಧನೆ ಅಂತ ಅನ್ಕೊಳ್ತಾರೆ ಮತ್ತು ಅದರಲ್ಲೇನು ತಪ್ಪಿಲ್ಲ ಅಂತ ಸಮರ್ಥಿಸ್ತಾರೆ ಕೂಡ. ಇದೆಲ್ಲ ಸಾಮಾನ್ಯ ಜನರ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರಿಗೆ ಇನ್ನೊಬ್ಬರ ಕಷ್ಟ ಅರ್ಥ ಆದ್ರೆ ಅವ್ರು ಯಾವತ್ತೂ ಕೂಡ ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಹೋಗುದಿಲ್ಲ. ಯದಿ ವೇದ ನ ಯಾಚೇತ. ಒಂದು ವೇಳೆ ಅವರು ತಿಳ್ಕೊಂಡ್ಬಿಟ್ರೆ ಅವ್ರು ಇನ್ನೊಬ್ಬರ ಹತ್ರ ಬೇಡ್ಕೊಳ್ಳಿಕ್ಕೆ ಹೋಗುದಿಲ್ಲ. ನೇತಿ ನಾಹ ಯದೀಶ್ವರ. ಇನ್ನು ಯಾರಾದ್ರೂ ಕೊಡುವವರಿದ್ರು ಕೂಡ ಅವ್ರಿಲ್ಲ ಅಂತ ಹೇಳುವುದಿಲ್ಲ. ಯದಿ ಈಶ್ವರ ನೇತಿ ನಾಹ ನ ಇತಿ ನ ಆಹ. ಆಗಲ್ಲ, ನನ್ನ ಹತ್ರ ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಅಂತ ತಿಳಿದವ್ರು ಹೇಳಲ್ಲ. ಮತ್ತೆ ಇನ್ನೊಬ್ರಿಗೂ ಕಷ್ಟ ಇರುತ್ತೆ ಅಂತ ಗೊತ್ತಿದ್ದವನು ಬೇಡ್ಲಿಕ್ಕೆ ಹೋಗಲ್ಲ. ತುಂಬಾ ಅದ್ಭುತವಾದ ಒಂದು ಸುಭಾಷಿತ. ಲೋಕದ ಸುಖದ ವ್ಯವಸ್ಥೆ ಅಂತ ಅನ್ನೋದು ಹೇಗೆ ಅಂದ್ರೆ, ನಮ್ಮ ವಲಯದಲ್ಲಿ ಏನಾಗ್ತಾ ಇದೆ ಇದು ಮಾತ್ರ ಗೊತ್ತಿರುತ್ತೆ. ಎದುರುಗಡೆ ಇನ್ನೊಂದು ಭಾಗದಲ್ಲಿ ಏನಿರುತ್ತೆ ಅನ್ನೋದನ್ನ ತಿಳಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಅವಕಾಶಗಳು ಅಂದ್ರೆ ಎಲ್ಲರಿಗೂ ಅವರ ಪರಿಚಯ ಇರುತ್ತೆ ಹೊರತು ಎದುರುಗಡೆ ಇರುವವರ ಪರಿಚಯ ಆಗುದಿಲ್ಲ. ಅದು ತಪ್ಪು ಅಂತಾನು ಹೇಳುದಲ್ಲ, ಎಲ್ಲ ಗೊತ್ತಾಗುತ್ತೆ ಅಂತಾನೂ ಇಲ್ಲ. ಮತ್ತೆ ಅದರ ಮೂಲಕ ಆ ಅನ್ಯಾಯವನ್ನ ನನಗ್ ಮಾತ್ರ ಜಗತ್ತಲ್ಲಿ ಆಗ್ತಾ ಇದೆ, ಬೇರೆ ಯಾರಿಗೂ ಈ ತರದ ಕಷ್ಟವೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಮನುಷ್ಯ ತನ್ನ ಅಗತ್ಯವನ್ನ ಪೂರೈಸಿಕೊಳ್ಳಿಕ್ ಹೋಗ್ತಾನೆ. ಅದರಿಂದಾಗಿ ನಾವು ಏನ್ ಹೇಳಲಿಕ್ಕೆ ಹೊರಟ್ರು ದೇವತೆಗಳು? ಯಾರು
ಅಂದ್ರೆ ತಿಳಿದವ್ರು ಯಾರು ಕೂಡ ಯಾವತ್ತು ಬೇಡ್ಲಿಕ್ಕೆ ಬರುವುದಿಲ್ಲ. ಬೇಡ್ತಾ ಇದ್ದಾರೆ ಅಂದ್ರೆ ಅದರ ಪರಿಸ್ಥಿತಿ ಎಷ್ಟು ತೀವ್ರವಾಗಿದೆ ಅಂತ ಯೋಚಿಸಿ. ಎರಡನೇದು, ಯಾವಾಗ ಇಂತಹ ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ದೊಡ್ಡವರು ಬೇಡ್ತಾರೋ ಅವರು ತುಂಬಾ ಅಗತ್ಯವಿದ್ದದನ್ನು ಬೇಡ್ತಾರೆ. ಆದ್ರಿಂದಾಗಿ ಎದುರಿನಲ್ಲಿ ಇರುವವರು ಅವ್ರು ಕೇಳಿದ್ದನ್ನ ಕೊಡದೇ ಇರುವುದಿಲ್ಲ. ಅವ್ರಿಗೆ ಅಗತ್ಯ ಇದ್ದದನ್ನ ಖಂಡಿತ ಪೂರೈಸ್ತಾರೆ. ಋಷಿರುವಾಚ ಧರ್ಮಂ ಶ್ರೋತು ಕಾಮೇನ ಯೂಯಂ ವೈ ಪ್ರತ್ಯುದಾಹೃತಾ ಯೇಷವ ಪ್ರಿಯಮಾತ್ಮಾನಂ ತ್ಯಜಂತಂ ಸಂತ್ಯಜಾಮ್ಯಹಂ. ದಧೀಚಿ ಮುನಿ ಹೇಳ್ತಾ ಇದ್ದಾನೆ, ನಿಮ್ಮ ಮುಖದಿಂದ ಧರ್ಮದ ಮಾತುಗಳನ್ನು ಕೇಳುವ ಅಪೇಕ್ಷೆಯಿಂದ ನಾನು ಕೆಲವು ಆಕ್ಷೇಪಗಳನ್ನು ಮಾಡಿದೆ. ಅಂದ್ರೆ ಅಲ್ಲಿ ಹೇಳಿದಲ್ವಾ, ಜಿಜೀವಿಷೂಣಾಂ ಜೀವಾನಾಂ ಆತ್ಮ ಪ್ರೇಷ್ಠ ಇಹೇಪ್ಸಿತಃ ಕೌತ್ಸೇಹತ ತಂ ದಾತುಂ ಭಿಕ್ಷಮಾಣಾಯ ವಿಷ್ಣವೇ ಅಂತ. ಅವರು ಅದನ್ನ ತಮಗೆ ಏನು ಆಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಈ ಪ್ರಶ್ನೆಗೆ ಉತ್ತರ ಕೊಟ್ರು. ಆಗ ದದೀಚಿ ಹೇಳ್ತಾನೆ, ನಾನು ನಿಮ್ಮನ್ನ ಆಕ್ಷೇಪ ಮಾಡಲಿಲ್ಲ, ನಿಮ್ಮ ಮಾತಿಗೆ ನಾನು ಕಿವಿಯಾಗಬೇಕು, ನಿಮ್ಮ ಮಾತಿನಲ್ಲಿ ಧರ್ಮದ ವಿಷಯವನ್ನು ನಾನು ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಆ ಮಾತು ಹೇಳಿದೆ. ವಸ್ತುತಃ ನನ್ನ ಶರೀರ ಎಂದಾದ್ರೂ ಒಂದು ದಿವಸ ಬಿಟ್ಟು ಹೋಗುವಂತದ್ದೇ. ನಿಮಗೆ ಇದು ಪ್ರಿಯವಾಗುತ್ತೆ ಅಂತ ಆದ್ರೆ ಸಂತ್ಯಜಾಮ್ಯಹಂ, ಈಗ್ಲೇ ಬಿಟ್ಟು ಬಿಡ್ತೇನೆ. ವರ್ತಮಾನ ಪ್ರಯೋಗ ಮಾಡಿದ್ಯಾಕೆ ಅಂದ್ರೆ ಈಗ ಬಿಟ್ಬಿಡ್ತೇನೆ. ನಿಮ್ಗೆ ಅದರಿಂದ ಸಂತೋಷ ಆಗುತ್ತೆ ಅಂತ ಆದ್ರೆ ವಸ್ತುತಃ ನನ್ನ ಶರೀರ ಅದು ಬಿಟ್ಟು ಹೋಗುವಂತದ್ದೇ. ಯೂಯಂ ವೈ ಪ್ರತ್ಯುದಾಹೃತಾ, ಕೇವಲ ನಿಮ್ಮನ್ನ ಒಂದು ಧರ್ಮಂ ಶ್ರೋತು ಕಾಮೇನ, ಧರ್ಮದ ಮಾತುಗಳನ್ನು ನಿಮ್ಮ ಕಡೆಯಿಂದ ನೀವು ಇದಕ್ಕೇನು ಉತ್ತರ ಕೊಡ್ತೀರಿ ಅಂತ ಕಿವಿಯಾಗುವುದಕ್ಕೋಸ್ಕರ ಈ ಮಾತು ಹೇಳದೆ ಹೊರತು ನಾನು ಖಂಡಿತ ಈ ಶರೀರವನ್ನ ನನಗೋಸ್ಕರ ಇಟ್ಟುಕೊಂಡಿಲ್ಲ. ಅದು ನಿಮ್ಮ ಉದ್ದೇಶಕ್ಕಾಗಿಯೇ ಇದೆ. ಯೋ ಧ್ರುವೇಣಾತ್ಮನಾನಾಥ ನ ಧರ್ಮಂ ನ ಯಶಃ ಪುಮಾನ್ ಈಹೇತ ಭೂತದಯಯ ಸಶೋಚ್ಯ ಸ್ಥಾವರೈರಪಿ. ಓ ದೇವತೆಗಳೇ, ಯಾರು ಪ್ರಾಣಿಗಳ ಮೇಲೆ ಕರುಣೆಯನ್ನ ತೋರಿ ಹೇಗಿದ್ರೂ ಬಿಟ್ಟು ಹೋಗುವಂತಹ ಈ ಶರೀರದಿಂದ ಏನು ಪುಣ್ಯ ಇದೆಯೋ ಅದನ್ನ ಸಂಪಾದನೆ ಮಾಡುವುದಿಲ್ಲ ಅಂತ ಆದ್ರೆ, ಕೀರ್ತಿಯನ್ನ ಪಡುವುದಿಲ್ಲ ಅಂತ ಆದ್ರೆ, ಅವನ ದುಸ್ಥಿತಿಗೆ ಮರಗಳೂ ಕೂಡ ಪಟ್ಟಾವು. ಅಧ್ರುವೇಣ ಅಂದ್ರೆ ಸ್ಥಿರವಲ್ಲದ ಈ ಶರೀರದಿಂದ ನ ಧರ್ಮಂ ನ ಯಶಃ, ಧರ್ಮವನ್ನೂ ಮಾಡಲ್ಲ, ಕೀರ್ತಿಯನ್ನೂ ಹೊಂದಲ್ಲ. ಅಂತಹ ವ್ಯಕ್ತಿಯ ವಿಷಯದಲ್ಲಿ ಭೂತದಯಯ ನ ಈಹೇತ, ಸಕಲ ಜೀವರಾಶಿಗಳಿಗೆ ಒಂದು ಆಸರೆ ಆಗುವಂತಹ ಅವಕಾಶ ಇದ್ದದ್ದನ್ನ ಕಳ್ಕೊಂಡ ಅಂತಂದ್ರೆ ಅವನ ವಿಷಯದಲ್ಲಿ ಸ್ಥಾವರೈರಪಿ ಸಹ ಶೋಚ್ಯ. ತುಂಬಾ ಒಳ್ಳೆ ಮಾತು. ಗಿಡ ಮರಗಳು ಕೂಡ, ಸ್ಥಾವರ ಅಂದ್ರೆ ಒಂದೇ ಕಡೆ ನೆಲೆ ನಿಂತಹ ಅಚಲಗಳು, ಅಚಲ ಅಂದ್ರೆ ಮರಗಿಡಗಳು. ಮರಗಿಡಗಳಿಗೆ ಚಲಿಸುವ ಅವಕಾಶ ಇಲ್ಲ, ಅದು ಒಂದೇ ಕಡೆ ನಿಂತಿರುತ್ತೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಒಂದು ಮಾತಿದೆ. ಕಲ್ಲು ಬಂಡೆ ಇತ್ಯಾದಿಗಳೆಲ್ಲ ಒಂದಲ್ಲ ಒಂದು ಕಾಲದಲ್ಲಿ ನಾಶ ಆಗುತ್ತೆ, ಆದ್ರೆ ಜೀವರಾಶಿ ಅದು ಯಾವತ್ತೂ ನಾಶ ಆಗುದಿಲ್ಲ. ಆದ್ರೆ ಇಲ್ಲಿ ಹಾಗೆ ಹೇಳಿದ್ದಲ್ಲ, ಸ್ಥಾವರ ಅಂತ ಅನ್ನೋದು ಮರಗಿಡಗಳ ಬಗ್ಗೆ ಹೇಳಿದ್ದು. ಮರಗಿಡಗಳು ಕೂಡ ಇವನಿಗೆ ಇಷ್ಟು ಒಳ್ಳೆ ಶರೀರ ಕೊಟ್ಟರು ಕೂಡ ಅವನು ಉಪಯೋಗಿಸ್ಕೊಳ್ಳಿಲ್ವಲ್ಲ ಅಂತ ಅವನ ಬಗ್ಗೆ ವ್ಯಥೆ ಪಡ್ತಾವಂತೆ. ಅದರ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ತೋರಿದ್ದಾನೆ, ಈ ಶರೀರದಿಂದ ಏನೆಲ್ಲ ಮಾಡಬಹುದಿತ್ತು ಅದನ್ನು ಬಿಟ್ಟು ಬಿಟ್ನಲ್ವಾ ಅಂತ ಅವುಗಳು ಮರುಕ ಪಡ್ತಾವಂತೆ. ಏತಾವಾನವ್ಯಯೋ ಧರ್ಮ ಪುಣ್ಯ ಶ್ಲೋಕೈರುಪಾಸಿತ ಯದ್ಭೂತ ಶೋಕ ಹರ್ಷಾಭ್ಯಾಂ ಅನುಶೋಚತಿ ಹೃಷ್ಯತಿ. ಇನ್ನೊಬ್ಬರ ಶೋಕಕ್ಕೆ ಮನುಷ್ಯ ತಾನೂ ಕೂಡ ಶೋಕ ಪಡಬೇಕು. ಯದ್ಭೂತ ಶೋಕ ಹರ್ಷಾಭ್ಯಾಂ ಅನುಶೋಚತಿ ಹೃಷ್ಯತಿ. ಪ್ರತಿ ಜೀವರಾಶಿಗಳ ಸುಖಕ್ಕೆ ತಾನೂ ಕೂಡ ಸುಖ ಪಡಬೇಕು. ಅವನಿಗೆ ಒಳ್ಳೇದಾಯ್ತಾ, ಅವನು ಆನಂದ ಪಟ್ನ, ಅದನ್ನ ನೋಡಿ ನಾನು ಆನಂದ ಪಡಬೇಕು.
ಅವನಿಗೇನು ಒಳ್ಳೇದಾಯ್ತು, ಅವನು ಒಳ್ಳೆ ಕೆಲಸ ಸಿಕ್ತು ಅಂತ ಖುಷಿ ಪಟ್ಟು ಬಂದು ಹೇಳ್ದ, ನಾವು ಖುಷಿ ಪಡ್ಬೇಕು. ಒಳ್ಳೇದಾಯ್ತು, ಸರಿಯಾಗಿ ನಿನಗೊಂದು ನೆಲೆ ಆಯ್ತಲ್ಲಪ್ಪ, ನೀನು ಚೆನ್ನಾಗಿ ಈ ದಾರಿಯಲ್ಲಿ ಮುನ್ನಡೆ. ನಮ್ಮಲ್ಲಿ ಸಾಮಾನ್ಯ ಹೇಗಿರುತ್ತೆ ಅಂತ ಮಾತುಗಳೇನಾದ್ರೂ ಬಂದ್ರೆ, ಹೌದಾ ನಿಮ್ಮ ಮಗನಿಗೆ ಕೆಲ್ಸ ಸಿಕ್ಬಿಡ್ತಾ, ನಮ್ಮಗ ನೋಡಿ ಎಷ್ಟು ವರ್ಷದ ಟ್ರೈ ಮಾಡ್ತಾನೆ, ಇನ್ನೂ ಸಿಕ್ಕೇ ಇಲ್ಲ, ಅದೇನು ಅಂತ ನಮಗೆ ಗ್ರಹಚಾರ ಬಡ್ದಿದ್ಯೋ, ನಿಮ್ಮಂತವ್ರಿಗೆ ಸಿಕ್ಬಿಡುತ್ತೆ. ಅವನೇನ್ ಡಬಲ್ ಗ್ರಾಜ್ಯುಯೇಟ್, ಇನ್ನೇನೋ ಕೋರ್ಸ್ಗಳನ್ನ ಮಾಡಿದ್ದಾನೆ, ಎಷ್ಟೆಲ್ಲ ಇದೆ ಅವನಿಗೆ. ನಿಮ್ಮ ಮಗ ಫೇಲ್ ಆಗಿ ಏನೋ ಒಂದು ಆಚೆ ಈಚೆ ಅಂತ ಒಂದೇನೋ ರದ್ದಿ ಪೇಪರ್ ಹಾಕೊಂಡು ಕೆಲಸ ಮಾಡಿದ್ರೆ ಅವನಿಗೆ ಒಳ್ಳೆ ಕೆಲಸ ಸಿಕ್ಬಿಡ್ತು. ನಮ್ಮ ಮಗನಿಗೆ ನೋಡಿ ಎಂತದು ಸಿಗ್ಲಿಲ್ಲ ಅಂತ ಅವ್ರ ಎದುರುಗಡೆನೆ ಅವ್ರ ಪಾಪ ಸಂತೋಷವನ್ನು ಹೇಳುವಾಗ ಅವರ ತಲೆ ಮೇಲೆ ಒಂದು ತಣ್ಣೀರು ಹಾಕುವ ಹಾಗೆ ಮಾತಾಡಿ ಬೇಸರ ಬರುವ ಹಾಗೆ ಮಾಡಿ ಕಳಿಸುವಂತಹ ಒಂದು ಸಹಜ ನಮ್ಮ ಪರಿಸರದ ಮಾತುಗಳನ್ನ ಕಿವಿಗೆ ಹಾಕೊಂಡ್ರೆ ಕೇಳಿಸ್ತಾ ಇರುತ್ತೆ. ಏನಾದ್ರೂ ಒಂದು ಒಳ್ಳೇದನ್ನು ಹೇಳಿದ್ರೆ ಅದನ್ನ ಖುಷಿ ಪಡುವಂತಹ ಜನ ಬಹಳ ಕಮ್ಮಿ ಇದ್ದಾರೆ. ನಿಜವಾಗ್ಲೂ ನಿಸ್ವಾರ್ಥವಾಗಿ ಬಹಳ ಜನ ಇದ್ದಾರೆ. ನಾವು ಹೇಗಿರ್ಬೇಕು, ಯಾವತ್ತೂ ಆತರ ಏನಾದ್ರೂ ಕೆಲವೊಂದ್ ಸರ್ತಿ ಥಾಟ್, ನಮ್ಮ ಆಲೋಚನಾ ವಿಧಾನ ಎಲ್ಲಿಯಾದ್ರೂ ಯಾರಿಗಾದ್ರೂ ಏನಾದ್ರೂ ಒಳ್ಳೇದಾದಾಗ ನಮ್ಗೆ ಯಾಕೆ ಅದಾಗಲ್ಲ ಅನ್ನುವ ಯೋಚನೆ ಬಂದ್ರೆ ಅದು ಯಾವತ್ತೂ ಮುಂದುವರಿಬಾರದು, ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ದಧೀಚಿಯ ಮಾತು, ಶೋಕಕ್ಕೆ ಇನ್ನೊಬ್ಬರಿಗೆ ದುಃಖ ಆದಾಗ ನಾವು ದುಃಖ ಅನುಭವಿಸ್ಬೇಕು. ಅದನ್ನ ನಮಗೆ ದುಃಖ ಆದಾಗ ಅವನು ಸುಖವಾಗಿದ್ದಾನ, ಅವನಿಗೆ ಯಾಕೆ ದುಃಖ ಆಗ್ತಿಲ್ಲ ಅಂತ ಯೋಚನೆ ಮಾಡುವುದಲ್ಲ, ಅವನಾದ್ರೂ ಸುಖವಾಗಿದ್ದಾನಲ್ವಾ ಅನ್ನುವ ಹಿನ್ನೆಲೆಯಲ್ಲಿ ಅವನಿಗೆ ಹಿತವನ್ನ ಬಯಸ್ಬೇಕು. ಅವನಿಗೆ ಹರ್ಷ ಆಗಿದೆ, ನಮ್ಗೇನೋ ದುಃಖ ಆಗಿದೆ, ಆಗ್ಲೂ ನಮ್ಮ ದುಃಖದಿಂದ ಆತನ ಹರ್ಷವನ್ನ ಹಾಳು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ದೊಡ್ಡವರಾಗ್ಬೇಕಾದ್ರೆ, ದೊಡ್ಡವರ ಲಕ್ಷಣ ಅಲ್ಲ, ನಾವು ದೊಡ್ಡವರಾಗ್ಬೇಕಾದಾಗ ರೂಢಿಸಿಕೊಳ್ಬೇಕಾದ ಗುಣ. ಈ ತರದ ಗುಣಗಳಿಂದ ನಾವು ದೊಡ್ಡವರಾಗ್ತೇವೆ ಹೊರತು, ದೊಡ್ಡವರೇ ಅಂದ್ರೆ ಏನು, ಅವ್ರು ಹುಟ್ಟುವಾಗ್ಲೇ ದೊಡ್ಡವರು ಅಂತ ಹೆಸರಿಡ್ಬೇಕಷ್ಟೇ ದೊಡ್ಡವರು ಅಂತ ಅನ್ಲಿಕ್ಕೆ. ಇಲ್ಲ ಅಂದ್ರೆ ಅವರ ಗುಣಧರ್ಮದಿಂದ ಅವ್ರು ದೊಡ್ಡವರಾಗಬೇಕು. ಇನ್ನು ಏತಾವಾ ನವ್ಯಯೋ ಧರ್ಮ ಪುಣ್ಯಶ್ಲೋಕೈ ಉಪಾಸಿತ, ಯಾರು ಈ ರೀತಿ ಬದುಕ್ತಾನೆ ಅಂಥ ವ್ಯಕ್ತಿಯ ಬಗ್ಗೆ ಉಳಿದವರು, ಅವನು ಒಂದು ದಿವಸ ಇನ್ನೊಬ್ಬರ ಬಗ್ಗೆ ವ್ಯಥೆ ಪಡ್ಲಿಲ್ಲ, ಇನ್ನೊಬ್ಬರಿಗೆ ಹಾನಿ ಮಾಡ್ಲಿಲ್ಲ, ಇನ್ನೊಬ್ಬರ ಸುಖಕ್ಕೆ ತಾನು ಕೂಡ ಸುಖ ಪಡ್ತಿದ್ದ, ಇನ್ನೊಬ್ಬರ ದುಃಖಕ್ಕೆ ತಾನು ಕರಗ್ತಿದ್ದ ಅಂತ ಯಾರಾದ್ರೂ ಒಬ್ರು ಅವನ ಬಗೆಗಿನ ಒಳ್ಳೆ ಮಾತುಗಳನ್ನ ಜಗತ್ತಲ್ಲಿ ಆಡ್ತಾರಲ್ವಾ, ಅದು ಅವನಿಗೆ ದೊಡ್ಡ ಪ್ರಶಸ್ತಿ ಕೊಟ್ಟ ಹಾಗೆ. ಅವನ ಪುಣ್ಯದ ಗಂಟು ಅದು ಇಡುಗಂಟು ತರ ಬೆಳೀತಾ ಹೋಗುತ್ತೆ. ಚಕ್ರ ಬಡ್ಡಿ, ಆ ಬಡ್ಡಿ, ಈ ಬಡ್ಡಿ ಸಾಲಕ್ ಮಾತ್ರ ಅಲ್ಲ, ಪುಣ್ಯಕ್ಕೂ ಇದೆ. ಪುಣ್ಯ ಹೆಚ್ಚುತ್ತಾ ಹೋಗುತ್ತೆ. ಎಷ್ಟು ಜನ ಅವನ ಈ ಗುಣಗಳಿಂದ ಪ್ರಭಾವಿತರಾಗಿ ತಾವು ಬದಲಾಗ್ತಾರೆ, ಎಷ್ಟು ಜನ ಈ ಗುಣಗಳಿಂದ ಉಪಕೃತರಾಗಿ ಅವನು ಸುಖವಾಗಿರ್ಲಿ ಅಂತ ಆಶಿಸ್ತಾರೆ, ಅಷ್ಟು ಜನರ ಬಾಯಿಯಲ್ಲಿ ಈತ ಉಳಿದು ಬಿಡ್ತಾನೆ. ಪುಣ್ಯ ಕೀರ್ತಿ ಶಾಲಿಗಳು ಹೊಗಳುವ ಸಾರ್ವಕಾಲಿಕ ಧರ್ಮ ಅಂದ್ರೆ ಇದೊಂದೇ. ಯಹ ಧರ್ಮ ಅಂದ್ರೆ ಅವ್ಯಯ ಧರ್ಮ, ನಾಶ ಹೊಂದದೇ ಇರುವ ಧರ್ಮ. ಯಾವುದು? ಯದ್ಭೂತ ಶೋಕ ಹರ್ಷಾಭ್ಯಾಂ ಅನುಶೋಚತಿ ಹೃಷ್ಯತಿ. ನೋಡಿ, ಇಲ್ಲಿ ಧರ್ಮಕ್ಕೊಂದು ಬೇರೆನೇ ಅರ್ಥ ಕೊಟ್ರು. ನಾವು ಧರ್ಮ ಅಂದ್ರೆ ಯಾವ್ದೋ ರಿಲಿಜನ್ನು, ನಾವು ಧರ್ಮ ಅಂದ್ರೆ ದಾನ, ಧರ್ಮ ಅಂದ್ರೆ ಕರ್ತವ್ಯ, ಧರ್ಮ ಅಂದ್ರೆ ಪುಣ್ಯ ಅನ್ನುವ ಏನೇನೋ ಅರ್ಥಗಳ ನಡುವೆ ಇದೊಂದು ಹೊಸ ಅರ್ಥವನ್ನ ಭಾಗವತ ನಮಗೆ ಹೇಳ್ತಾ ಇದೆ. ಇನ್ನೊಬ್ಬರ ಕಷ್ಟಕ್ಕೆ ಕರಗುವ, ಇನ್ನೊಬ್ಬರ ಸಂತೋಷಕ್ಕೆ ಖುಷಿ ಪಡುವ ಗುಣವಂತಿಕೆ ಏನಿದೆ ಅದೇ ಧರ್ಮ ಅಂತ. ಇದರಿಂದಲೇ ಸಮಾಜ ಸುಸ್ಥಿರವಾಗಿ ಉಳಿಲಿಕ್ಕೆ ಸಾಧ್ಯ. ಅಲ್ಲ, ಕೆಲವರು ಹೀಗಿರುವುದಿಲ್ಲ ಅಲ್ಲ ಅಂದ್ರೆ, ಅವ್ರು ಹಾಗಿಲ್ಲ ಅಂದ್ರೆ ಅದು ಅವ್ರಿಗೆ ವೀಕ್ನೆಸ್, ಅವರ ದುರ್ದೈವ, ಅದು ಅವ್ರು ಬೆಳೆಯಲ್ಲ. ಅದನ್ನ ನೋಡಿ ಅವ್ರು ಹಾಗೆ ಮಾಡ್ತಾರೆ, ನಾವು ಯಾಕೆ ಅವರಿಗೆ ಒಳ್ಳೇದಾಗ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಂತ ನಾವು ಅವ್ರ ತರ ನಾಯಿ ಕಚ್ಚುತ್ತೆ ಅಂತ ವಾಪಸ್ ನಾಯಿ ಕಚ್ಚಲಿಕ್ಕಾಗತ್ತಾ? ಅದರ ಸ್ವಭಾವವೇ ಹಾಗೆ. ಆದ್ರಿಂದಾಗಿ ಅದು ಇರುವುದೇ ಹಾಗೆ ಅಂತ ಬಿಡ್ಬೇಕು ಹೊರತು ಅದರ ಮಟ್ಟಕ್ಕೆ ನಾವು ಇಳಿಬಾರದು. ನಾವು ನಮ್ಮಕ್ಕಿಂತ ಹಿರಿಯರ ಮಟ್ಟಕ್ಕೆ ಏರುವ ಪ್ರಯತ್ನ ಮಾಡಬೇಕು. ಇಳಿಯುವುದಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ, ಕಾಲ್ ಜಾರಿದ್ರೆ ಸಾಕು, ಡಮಾರ್ ಅಂತ ಬಿದ್ದೋಗ್ತಾನೆ. ಹತ್ಲಿಕ್ಕಾದ್ರೆ ನಿಜವಾಗಿ ಪ್ರಯತ್ನ ಪಡಬೇಕು. ಯಾಕೆಂದ್ರೆ
ಏಣಿಯನ್ನ ಹತ್ತಿ ಮೇಲಕ್ಕೆ ತಾನಾಗಿ ಯಾರು ಹೋಗ್ಲಿಕ್ಕಾಗಲ್ಲ, ಶಕ್ತಿ ಹಾಕಿ ಮೇಲೆ ಏರ್ಬೇಕು. ಆದ್ರೆ ಶಕ್ತಿ ಬಿಟ್ರೆ ಸಹ ಕೆಳಗೆ ಬೀಳ್ತಾನೆ. ಬೀಳುವುದಕ್ಕೆ ಕಷ್ಟ ಪಡ್ಬೇಕಾಗಿಲ್ಲ, ಹತ್ತುದಕ್ಕೆ ಕಷ್ಟ ಪಡ್ಬೇಕು. ಕೆಲವರು ಕಾಲಡಿಯಲ್ಲೇ ಇರ್ತಾರೆ, ಯಾವಾಗ್ಲೂ ಬಿದ್ದೇ ಇರ್ತಾರೆ. ಅವರನ್ನು ನೋಡಿ ಮರುಕ ಪಡಬೇಕು ಹೊರತು ನಾನು ಅವ್ರ ತರ ಕಾಲಡಿಯಲ್ಲೇ ಬಿದ್ದಿರ್ತೇನೆ ಅಂತ ಬಿದ್ದು ಒದ್ದಾಡಬಾರ್ದು. ಅಸೂಯೆ ಪಡುವುದು ಅಂದ್ರೆ ಏನರ್ಥ? ಅವ್ರು ಕೆಳಗಿದ್ದಾರೆ ಅಂತ ಅರ್ಥ. ಕಾಲ್ ಎಳಿತಾರೆ ಅಂದ್ರೆ ಅವ್ರು ಕಾಲ ಹತ್ರ ಇದ್ದಾರೆ ಅಂತ ಅರ್ಥ. ಅವ್ರ ಕಾಲ ಹತ್ರ ಇದ್ದಾರ, ಹಾಗಾದ್ರೆ ಅವ್ರ ಕಾಲ ಹತ್ರ ನಾನು ಹೋಗ್ತೇನೆ ಅಂತ ಅನ್ಕೊಳ್ಳುದು ಅದೆಷ್ಟು ಮೂರ್ಖತನ. ಯಾರೋ ಒಬ್ಬ ಎಳಿತಾನೆ ಕಾಲನ್ನ, ಅವನು ಜಾರಿದ ಕೆಳಗೆ, ಜಾರಿ ಅವನಿಗೆ ಪಕ್ಕದಲ್ಲಿ ಹೋಗ್ಲಿಕ್ಕೆ ಜಾಗ ಇತ್ತು, ಹೌದಾ, ನೀನ್ ಎಳಿತ್ಯಾ, ನಿನ್ ಕಾಲ್ ನಾನು ಎಳಿತೇನೆ ಅಂತ ಅವನ್ ಕಾಲ್ ಕೆಳಗೆ ಹೋಗಿ ಎಳಿತಾನೆ. ಇವನೆಲ್ಲೋದ? ಇನ್ನೂ ಅವನ್ ಕಾಲ್ ಕೆಳಗೆ ಹೋದ. ಧರ್ಮ ಅಂದ್ರೆ ಏರುವ ಪ್ರಯತ್ನದಲ್ಲಿ ಇದ್ದು ಏರಿಸುವ ಪ್ರಯತ್ನ ಮಾಡಬೇಕು ಹೊರತು ಇಳಿಯುವ ಪ್ರಯತ್ನ ಅಥವಾ ಇಳಿಸುವ ಪ್ರಯತ್ನ ಮಾಡುವುದಲ್ಲ ಅನ್ನೋದು ಧರ್ಮದ ಒಂದು ಹೊಸ ವ್ಯಾಖ್ಯೆಯನ್ನ ದಧೀಚಿ ಋಷಿ ಇಲ್ಲಿ ನಮಗೆ ತಿಳಿಸಿದ. ಅಹೋ ದೈನ್ಯಮಹೋ ಕಷ್ಟಂ ಪಾರಕ್ಕೈ ಕ್ಷಣ ಭಂಗುರೈ ಎನ್ನೋಪಕುರ್ಯಾದ ಸ್ವಾರ್ಥೈ ಮರ್ತ್ಯ ಸ್ವಜ್ಞಾತಿ ವಿಗ್ರಹೈ. ತನ್ನ ಮಡದಿ, ಮಕ್ಕಳು, ತನ್ನ ಶರೀರ ಇದೆಲ್ಲವೂ ಕೂಡ ಈಗ ನನ್ನ ಹತ್ರ ಇದೆ. ಆದ್ರೆ ಎಷ್ಟು ದಿವಸ ಇದೆ? ಕ್ಷಣಭಂಗುರ. ಅದು ಈ ಯೋಗ ಇರುವ ತನಕ, ನನಗದರ ಋಣ ಇರುವ ತನಕ ಇರುತ್ತೆ. ಶರೀರವು ಕೂಡ ಹಾಗೆ, ಉಳಿದ ಸಂಬಂಧಗಳು ಹಾಗೆ, ಅದು ನಶ್ವರ. ಎಂದಾದ್ರೂ ಒಂದು ದಿವಸ ಬಿಟ್ಟು ಹೋಗ್ಲೇಬೇಕು. ಎಕ್ಸ್ಪೈರ್ ಡೇಟ್ ಇದೆ ಎಲ್ಲದಕ್ಕೂ, ಶರೀರಕ್ಕೂ ಇದೆ, ಜಗತ್ತಿನ ಜೊತೆಗಿನ ಸಂಬಂಧಕ್ಕೂ ಇದೆ. ನಾವು ಕೂಡಿಟ್ಟ ಪುಸ್ತಕಗಳಿರ್ಬೋದು, ನಾವು ಕೂಡಿಟ್ಟ ದುಡ್ಡಿರ್ಬೋದು, ಕೂಡಿಟ್ಟ ನೂರಾರು ತರದ ಹೈಫೈ ಕಾರುಗಳಿರ್ಬೋದು, ಅಥವಾ ಏನೋ ನಾವು ಯಾವುದರಲ್ಲಿ ಆಸಕ್ತಿ ತೋರ್ತೇವೋ ಅಂತಹ ಪದಾರ್ಥಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಟು ಅದು ಬಹಳ ಒಂದು ಅದ್ಭುತವಾದ ಲೋಕೋತ್ತರವಾದ ಕಾರ್ಯ ಅನ್ನುವ ಹಾಗೆ ಅದಕ್ಕೆ ನಾವು ಇಡೀ ಜೀವನವನ್ನ ತೆಯ್ತೇವೆ. ಆದ್ರೆ ಅದೆಲ್ಲ ಮಾಡಿಟ್ಟು, ಅಂದ್ರೆ ಇಲ್ಲಿ ಏನು ಅಂದ್ರೆ ಇನ್ನೊಬ್ರಿಗೆ ಉಪಕಾರವಾಗುವಂತದ್ದು ಏನಾದ್ರೂ ಮಾಡಿದ್ರೆ ಸರಿ. ಈಗ ಉದ್ಯಾನ ಕಟ್ಟಿದ, ಯಾವುದೋ ಒಂದು ಕೆರೆ ಕಟ್ಟಿದ, ಊರಿಗೊಂದು ಆಸ್ಪತ್ರೆ ಕಟ್ಟ, ಅಥವಾ ಇನ್ನೇನೋ ದೈವಿಕವಾದ ಕಾರ್ಯಗಳಲ್ಲಿ ದೇವಸ್ಥಾನಗಳಿಗೆ ಒಂದಿಷ್ಟು ಮೂಲಧನವನ್ನ ಇರಿಸಿ ಆ ದೇವಸ್ಥಾನ ಯಶಸ್ವಿಯಾಗಿ ಮುಂದೆ ಎಷ್ಟೋ ಕಾಲ ಯಾವುದೇ ಅದರ ಉತ್ಸವಾದಿ ಖರ್ಚುಗಳಿಗೆ ಅದು ಹೆಣಗಾಡಬೇಕಾಗಿಲ್ಲ ಅನ್ನತಕ್ಕಂಥಕ್ಕೊಂದು ದ್ರವ್ಯ ವ್ಯವಸ್ಥೆಯನ್ನು ಮಾಡಿದ ಅನ್ನುವಂಥದ್ದಾದ್ರೆ ಸರಿ. ಅದಲ್ಲದೆ ಕೇವಲ ತನ್ನ ವ್ಯಕ್ತಿಗತವಾದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಕೂಡಿಟ್ಟಂತಹ ಸಂಪತ್ತು ಸಂಗತಿಗಳು ಅದು ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗ್ಲೇಬೇಕು. ಕೊನೆಗೆ ಎಲ್ಲಿವರೆಗೆ ಅಂದ್ರೆ, ಎಷ್ಟೋ ಸಲ ಅಂತಹ ಸಂಪತ್ತು ಕೂಡಿಟ್ಟು ಸಂಗ್ರಹ ಮಾಡಿದವರು 16 ದಿನಗಳ ಕಾಲ ಯಾರಿಗೂ ತಿಳಿಯದಂತೆ ಕೋಣೆಯಲ್ಲಿ ಕೊಳತು ಸಿಗ್ತಾರೆ. ಆಮೇಲೆ ಎಷ್ಟೋ ಸರ್ತಿ ಪೇಪರ್ ಅಲ್ಲಿ ನೋಡ್ತೇವೆ ನಾವು, ಸಿಕ್ಕಾಬಟ್ಟೆ ಮಿಲಿಯನೇರ್ ಇರ್ತಾರೆ, ಅವರೇ ಹಾಕಿಕೊಂಡ ಜೈಲಿನೊಳಗೆ ಕೊಳತು ಹೋಗ್ತಾರೆ, ಬೀಗ ಹೊರಗೆ ಒಡೆದು ಬರ್ಲಿಕ್ಕೆ ಯಾರಿಗೂ ಆಗದೆ, ಕೊನೆಗೆ ಇನ್ನೇನೋ ದೊಡ್ಡ ಪ್ರಯತ್ನ ಮಾಡಿ ಒಡೆದು ಒಳಗೋಗಿ ಅವರ ಶರೀರಕ್ಕೆ ಅಷ್ಟೊತ್ತಿಗೆ ಕೊಳತು ನಾರಿ ಮೂಳೆಯಾಗಿ ಏನೂ ಸಿಗದ ಸ್ಥಿತಿಗೆ ಹೋಗಿರುತ್ತೆ. ಆದ್ರಿಂದಾಗಿ ಏನ್ ಸಂಗ್ರಹ ಮಾಡಿ ಎಷ್ಟೇ ಮಜಬೂತಾದ ರಕ್ಷಣಾ ವ್ಯವಸ್ಥೆಯನ್ನು ಮಾಡಿಕೊಂಡ್ರೂ ಕೂಡ ಆ ಶರೀರ ಉಳಿಯುವುದು ಸಾಧ್ಯವೇ ಇಲ್ಲ. ಕೆಲವೊಂದ್ ಸರ್ತಿ ಅಂತಹ ಸಂಗತಿಗಳು ಯಾರು ಪಾರಕ್ಕೆ ನಮಗೆ ಸಂಬಂಧ ಪಡದೇ ಇದ್ದ ಮೂರನೆಯವರ ಪಾಲಾಗುತ್ತೆ. ತನಗೇ ಪ್ರಯೋಜನ ಇಲ್ಲ, ಮೂರನೆಯವರು ಅದನ್ನ ಎಳ್ಕೊಂಡು ಹೋಗ್ತಾರೆ. ಯಾವಾಗಾದ್ರೂ ಕೂಡ ಉಪಕಾರ ಮಾಡುವ ಅವಕಾಶ ಸಿಕ್ಕಿದಾಗ ಮಾಡಿ ಮುಗಿಸದೆ ಹೋದ್ರೆ ಅದು ಯಾರಿಗೂ ಇಲ್ಲದ ದೈನ್ಯ ಸ್ಥಿತಿಗೆ ಬರುತ್ತೆ. ಅಹೋ ದೈನ್ಯಂ ಅಹೋ ಕಷ್ಟಂ. ಪರರಿಗೆ ಉಪಕಾರವಾಗದೆ ಹಾಗೆ ವ್ಯರ್ಥವಾಗಿ ಹೋದ ಸಂಪತ್ತಿನ ಬಗೆಗೆ ಏನು ಅಂತ ಹೇಳಬೇಕು? ಏನ್ ಹೇಳಿ ನಾನು? ಇನ್ನೊಬ್ಬರಿಗೆ ಉಪಕಾರಕ್ಕೆ ಬರದೇ ಇರುವ ಸಂಪತ್ತನ್ನ ನಾವು ತಿನ್ಲಿಲ್ಲ, ಬೇರೆಯವರಿಗೂ ಕೊಡ್ಲಿಲ್ಲ, ಅವನು ಕೊನೆಗೆ ಅದನ್ನ ಹೇಳಲಿಕ್ಕೂ ಆಗ್ಲಿಲ್ಲ, ಯಾರಿಗಾದ್ರೂ ಬಿಟ್ಟು ಹೋದ. ಅದು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಯಾರೋ ಇನ್ನೊಬ್ರು ಮನೆ ತಗೊಳ್ತಾರ, ಅದನ್ನ ಅವರಿಗೂ ಗೊತ್ತಿರಲ್ಲ. ಅದು ಯಾರಿಗೋ ಒಬ್ನಿಗೆ ಯೋಗ ಇರುತ್ತೆ, ಅವನೆಲ್ಲ ರಿಪೇರಿ ಮಾಡಿಸುವಾಗ ಗೋಡೆ ಒಡೆಯುವಾಗ ಸಿಗುತ್ತೆ ಇಟ್ಟಿಗೆ ಕೆಳಗಡೆ ಇಟ್ಟಿದ್ದೆಲ್ಲ ಚಿನ್ನದ ಗಟ್ಟಿಗಳು. ಓ ಅಂತ ಕೆಲಸದವ್ರು ಹೇಳದೇ ಇದ್ರೆ ಅವರಿಗೆ ಸಿಕ್ಕೋಗುತ್ತೆ, ಅವರೇ ತಗೊಂಡೋಗ್ಬಿಡ್ತಾರೆ. ಅದು ಇವನು ಯೋಗ ಇಲ್ಲ ಅಂದ್ರೆ ಅದು ಗೊತ್ತಾಗಲ್ಲ.
ಹೀಗೆ ಏನೇನೋ ಸಂದರ್ಭಗಳು ನಮ್ಗೆ ಗೊತ್ತಿಲ್ಲದಂತೆ ನಮ್ಮ ಕೈ ಜಾರುವ ಪ್ರಸಂಗಗಳು ಜಾಸ್ತಿ. ಅದರಿಂದಾಗಿ ಇರುವಾಗ ಸಂಪತ್ತನ್ನ ಎಷ್ಟು ಸಾಧ್ಯವೋ ಅಷ್ಟು ಸದ್ವಿನಿಯೋಗ ಮಾಡುವ ಪ್ರಯತ್ನ ಮಾಡಿದ್ರೆ ಅದು ದೇಹ ಮೂಲಕವಾಗಿ ಉಪಕಾರ ಮಾಡುವುದಿರ್ಬೋದು, ಮಾನಸಿಕವಾಗಿ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಹೇಳುವುದಿರ್ಬೋದು, ಬಾಯಿಯಿಂದ ನಿನಗೇನು ತೊಂದರೆ ಆಗಲ್ಲಪ್ಪ ಅಂತ ಧೈರ್ಯವನ್ನ ತುಂಬುವುದಿರಬಹುದು, ಅಥವಾ ಇರುವ ಸಂಪತ್ತನ್ನೇ ಕೈ ಎತ್ತಿ ಕೊಟ್ಟು ನಿನ್ನ ಜೀವನಕ್ಕೆ ಅನುಕೂಲವಾಗಲಿ ಅಂತ ಕೊಡುವುದಿರಬಹುದು. ಹೀಗೆ ಮಾಡದೆ ಅಕಸ್ಮಾತ್ ಒಬ್ಬ ಸತ್ತ ಅಂದ್ರೆ ಆ ದೈನ್ಯ ಸ್ಥಿತಿಗೆ ಯಾರೂ ಮರುಕ ಪಡುವುದಿಲ್ಲ. ಯಾರಿಗೂ ಅವನ ಸಾವಿನಿಂದ ಒಂದು ಕ್ಷಣವೂ ಕೂಡ ಬೇಸರವಾಗುವುದಿಲ್ಲ. ಕೆಲವೊಂದ್ ಸರ್ತಿ ಗೊತ್ತೇ ಆಗಲ್ಲ ಅಂತ ಒಬ್ಬ ವ್ಯಕ್ತಿ ಬದುಕಿದ್ದ ಅಂತಾನೆ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲದೆ ಕಳೆದು ಹೋಗ್ತಾನೆ. ಹೀಗಾಗದಂತೆ ನಾವು ಉಳಿಬೇಕು ಅಂತಂದ್ರೆ ನಮ್ಮ ಬದುಕಿನುದ್ದಕ್ಕೂ ಕೂಡ ಉಪಕಾರದ ಕರ್ಮಗಳನ್ನ ಮಾಡಬೇಕು. ಶ್ರೀ ಶುಕ ಉವಾಚ ಏವಂ ಕೃತ ವ್ಯವಸಿತೋ ದಧ್ಯಂಗಾತರ್ವಣಸ್ತನು ಪರೇ ಭಗವಸಿ ಬ್ರಹ್ಮಣ್ಯಾತ್ಮಾನಂ ತನ್ನಯಂ ಜಹೌ. ಶುಕಮುನಿಗಳು ದಧೀಚಿಯ ಮುಂದಿನ ಹೆಜ್ಜೆ ಏನಿತ್ತು ಅನ್ನೋದನ್ನು ಬಿಡಿಸಿ ಹೇಳುತ್ತಾರೆ. ದಧೀಚಿ ಮುನಿ, ನನ್ನ ಶರೀರ ಅನ್ನೋದು ಲೋಕಕ್ಕೆ ಉಪಕಾರವಾಗುವ ಮಹಾ ಕಾರ್ಯಕ್ಕಾಗಿ ಬಳಕೆಯಾಗ್ತಾ ಇದೆ ಅಂತಂದ್ರೆ ತಕ್ಷಣ ತಾನು ನಿರ್ಧಾರ ಮಾಡುತ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ, ಪರೇ ಭಗವತಿ ಬ್ರಹ್ಮಣಿ ಆತ್ಮಾನಂ ಸನ್ನಯಂ ಜಹೌ. ಪರಬ್ರಹ್ಮನೆನಿಸಿದ ಭಗವಂತನಲ್ಲಿ ಮನಸ್ಸನ್ನು ನಿಶ್ಚಲಗೊಳಿಸಿ, ನಾನು ನಿನ್ನ ದಾಸ, ನೀನು ನನ್ನ ಈಶ, ನಿನಗಾಗಿ ಈ ಶರೀರದಲ್ಲಿರುವ ನನ್ನನ್ನೇ ಕೊಟ್ಟುಕೊಳ್ತಾ ಇದ್ದೇನೆ, ಲೋಕಕ್ಕೆ ಉಪಕಾರ ಆಗುತ್ತೆ ಅಂತ ಅಂದಾಗ, ಇದು ನಿನ್ನ ಸೊತ್ತು, ನೀನಿಷ್ಟು ದಿವಸ ಈ ಮನೆ ಕೊಟ್ಟಿದ್ದಿ, ಇಲ್ಲಿದ್ದೆ, ಈಗ ನೀನೇ ಇನ್ನೊಂದು ಮುಖದಿಂದ ಈ ಶರೀರ ವಾಪಸ್ ಕೊಡು, ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕೆ ಬೇರೆಯವರಿಗೆ ಯಾರಿಗೂ ಕೊಡ್ಬೇಕಿದೆ ಅಂತ ಕೇಳಿಸ್ತಾ ಇದ್ದಿ, ಹಾಗಾಗಿ ಇದನ್ನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ಶರೀರವನ್ನ ಬಿಟ್ಟ. ಹೇಗೆ ಬಿಟ್ಟ? ಯತ್ತಾಕ್ಷಾಸು ಮನೋ ಬುದ್ಧಿ ತತ್ವದೃಗ್ಧ್ವಸ್ತ ಸಂಬಂಧನ ಆಸ್ಥಿತ ಪರಮಂ ಯೋಗಂ ನ ದೇಹಂ ಬುಬುಧೇ ಗತಂ. ತನ್ನ ಸುತ್ತ ಇರುವ ಎಷ್ಟೋ ಬಂಧುತ್ವದ ಸಂಕೋಲೆಗಳೆಲ್ಲ ಅವನಿಗೆ ಅದು ಕ್ಷಣಭಂಗುರ ಅನ್ನಿಸಿದ್ರಿಂದಾಗಿ ಅದರ ಬಗ್ಗೆ ಅವನಿಗೆ ತಲೆನೇ ಕೆಡ್ಲಿಲ್ಲ. ತನ್ನ ನೆತ್ತರ ಸಂಬಂಧಿಗಳಿರಬಹುದು ಅಥವಾ ಸ್ನೇಹದ ಸಂಬಂಧಿಗಳಿರಬಹುದು, ಯಾವ ಬಂಧನಕ್ಕೂ ಕೂಡ ಧ್ವಸ್ತ ಬಂಧನ, ಎಲ್ಲಾ ಬಂಧನ ಅಂದ್ರೆ ಅದೇನು ಹಗ್ಗ ಕಟ್ಟಿ ಹಾಕ್ಬೇಕಾಗಿಲ್ಲ. ನಂದು, ನನಗೆ, ನನಗೋಸ್ಕರ, ನನ್ನಲ್ಲಿ, ನನ್ನಿಂದ, ನಾನು ಅನ್ನುವ 7 ಹಗ್ಗಗಳು ನಮ್ಮನ್ನ ಎಳೆದು ಕಟ್ಟಾಕಿರುತ್ತೆ ಜಗತ್ತಿನೊಳಗೆ. ಅಷ್ಟೂ ಬಂಧನಗಳ ಎಳೆಗಳನ್ನ ಕಿತ್ತು ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿಗಳನ್ನೆಲ್ಲವನ್ನೂ ಕೂಡ ತನ್ನ ವಶದಲ್ಲಿಟ್ಟುಕೊಂಡು, ಯಾಕೆಂದ್ರೆ ಅದು ಮತ್ತೆ ಮುಂದಿನ ಶರೀರಕ್ಕೆ ಹೋಗುವಂಥದ್ದು. ಮನಸ್ಸು, ಬುದ್ಧಿ, ಪ್ರಾಣ ಮತ್ತು ಜೀವ, ಇದಿಷ್ಟು ಕೂಡ ಮತ್ತೆ ಹೊಸ ಶರೀರಕ್ಕೆ ಹೋಗುವಾಗ ಅಷ್ಟು ಅವನ ಜೊತೆಗೆ ಬರುತ್ತೆ. ಅಷ್ಟನ್ನು ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡು ಪರತತ್ವ ಪರಮಾತ್ಮನನ್ನೇ ಧ್ಯಾನ ದೃಷ್ಟಿಯಿಂದ ನೋಡುತ್ತಾ ಆ ಇಂದ್ರಿಯಗಳನ್ನ ಮೇಲಿನ ದೇವತಾ ಶಕ್ತಿಗಳಲ್ಲಿ ವಿಲೀನಗೊಳಿಸಿ ಕೊನೆಗೆ ಪರಮಾತ್ಮನಲ್ಲಿ ತನ್ನನ್ನು ಪೂರ್ತಿ ಒಪ್ಪಿಸಿದ. ಆದರೆ ನ ದೇಹಂ ಬುಬುಧೇ ಗತಂ, ಅವನಿಗೆ ದೇಹದಲ್ಲಿ ನಾನು ದೇಹದಿಂದ ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ವ್ಯಥೆಯೇ ಆಗ್ಲಿಲ್ಲ, ದುಃಖವೇ ಆಗ್ಲಿಲ್ಲ. ಅಯ್ಯೋ ದೇಹ ಬಿಡ್ತೇನಲ್ಲಪ್ಪ, ಯಾರಾದ್ರೂ ಕಾಪಾಡ್ರಪ್ಪ, ಡಾಕ್ಟ್ರೇ ಹೇಗಾದ್ರೂ ಮಾಡಿ ಲಕ್ಷ ರೂಪಾಯಿ ಕೊಡ್ತೇನೆ, ಕೋಟಿ ರೂಪಾಯಿ ಕೊಡ್ತೇನೆ, ನನ್ನನ್ನು ಉಳಿಸಿ ಅಂತ ನಾವು ಬೊಬ್ಬೆ ಹೊಡೆಯುವುದನ್ನು ನೋಡ್ತೇವೆ. ಅಂದ್ರೆ ತುಂಬಾ ಸಂಕಷ್ಟ ಪಡುತ್ತೆ ಶರೀರ ಬಿಟ್ಟು ಹೋಗ್ಲಿಕ್ಕೆ. ವಸ್ತುತಃ ಶರೀರ ಬಿಟ್ಟು ಹೋಗುದು ನೋವಲ್ಲ, ಬಿಟ್ಟು ಹೋಗ್ಬೇಕಲ್ಲ ಅನ್ನುವ ವ್ಯಥೆ ಇದೆಯಲ್ವಾ, ಅದು ನೋವು. ಬಿಟ್ಟು ಹೋಗುವುದು ಯಾವತ್ತೂ ನೋವಲ್ಲ. ಯಾಕೆಂದ್ರೆ ಎಷ್ಟೋ ಯೋಗಿಗಳು ಹೀಗೆ ಮುಂದೆ ನಮಗೆ ಪರೀಕ್ಷಿತ್ ರಾಜನ ಪ್ರಯಾಣ ಕಾಲದಲ್ಲೂ ಕೂಡ ಹಸನ್ಮುಖಿಯಾಗಿ ದೇಹವನ್ನು ಬಿಟ್ಟ ಅಂತ ಬರುತ್ತೆ ಮುಂದೆ 12ನೇ ಸ್ಕಂಧದಲ್ಲಿ. ಅವನು ಪ್ರಾಣ ಕಳ್ಕೊಳ್ಳೋದ್ರ ಬಗ್ಗೆ ಅವನಿಗೆ ವ್ಯಥೆಯೇ ಇರಲಿಲ್ಲ. ಯಾಕೆಂದ್ರೆ ಅಷ್ಟು ಹೊತ್ತು ಭಗವಂತನ ಕಥೆ ಕೇಳಿದ ಸುಖವನ್ನ ಕೊಟ್ಟ ಈ ಶರೀರಕ್ಕೆ ಥ್ಯಾಂಕ್ಸ್ ಹೇಳಿ ಹೊರಟು ಹೋಗ್ತಾನವನು. ಇದು ಸಾವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ
ನಮ್ಮ ದೇಶದವರಿಗೆ ಬಹಳ ಅದ್ಭುತವಾದ ಒಂದು ಸೈನ್ಸ್ ಇದೆ ಅದರ ಹಿಂದೆ. ಅದು ಚೆನ್ನಾಗಿ ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ಬೇಕು, ಒಂದೇ ದಿವಸಕ್ಕೆ ಅದು ಬಿಟ್ಟು ಹೋಗುವಂತದ್ದಲ್ಲ. ಈಗ ಅದಕ್ಕೆ ಈಸಬೇಕು, ಇದ್ದು ಜಯಿಸಬೇಕು ಅಂತ. ನೀರಲ್ಲಿ ಬಿದ್ದೇ ಈಜ್ಬೇಕು ಹೊರತು ಹಾಸಿಗೆಯಲ್ಲಿ ಈಜ್ ಕಲ್ತೆ ಅಂತ ಆಗುದು ಸಾಧ್ಯ ಇಲ್ಲ. ಹಾಸಿಗೆಯಲ್ಲಿ ಈಜಿದ್ರೆ ಪಕ್ಕದಲ್ಲಿ ಬೀಳ್ತೀವಿ ಅಷ್ಟೇ, ಕಾಟಲ್ಲಿದ್ರೆ. ಅದು ಬಿಟ್ರೆ ಇನ್ನೇನು ಆಗಲ್ಲ. ಆದ್ರೆ ಪದ್ಮಪತ್ರ ಮಿವಾಂಭಸ ಈಗ ಇದ್ದೂ ಕೂಡ ಯಾವುದೇ ವಸ್ತುಗಳ ಬಗೆಗೆ ಅಥವಾ ಯಾವುದೇ ನಮ್ಮ ಮಾನಸಿಕ ಅಪೇಕ್ಷೆಗಳಿಗೆ ಬಲಿಯಾಗದೆ ಭಗವಂತನ ದಾಸರು ನಾವು ಅಂತ ಪ್ರತಿಯೊಂದು ಇಂದ್ರಿಯಗಳನ್ನು ಕೂಡ ತತ್ತದಿಂದ್ರಿಯ ದೇವತೆಗಳಿಗಿಂತ ಮೇಲಿನ ದೇವತೆಗಳಿಗೆ, ಅದು ನಮಗೆ 8ನೆಯ ಅಧ್ಯಾಯದಲ್ಲಿ ಅಗ್ನಿಜ್ಯೋತಿರಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ಅನ್ನುವಲ್ಲಿ ಆ ಮಾತಿನಲ್ಲಿ ಒಬ್ಬ ಸಾಧಕ ಹೇಗೆ ಬೆಳಕಿನ ದಾರಿಯಲ್ಲಿ ಹೋಗ್ತಾನೆ ಅಂತ ಮೇಲಿನ ದೇವತೆಗಳಿಗೆ ತನ್ನನ್ನ ಅರ್ಪಿಸಿಕೊಳ್ತಾ ಬಿಟ್ಟು ಹೋಗುವಾಗ ಅವನಿಗೆ ವ್ಯಥೆ ಆಗಲ್ಲ. ಯಾವಾಗ ಈ ಸಂಗತಿಗಳೇ ಗೊತ್ತಿಲ್ವೋ ಆವಾಗ ಬಿಟ್ಟು ಹೋಗುವಾಗ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಈ ಶರೀರ ಬಿಟ್ಟ ಮೇಲೆ ಇನ್ನೊಂದು ಇದಕ್ಕಿಂತ ಚಂದದ ಶರೀರ ದೇವರು ಕೊಡ್ತಾನೆ ಅಂತ ವಿಶ್ವಾಸ ಇದ್ದಾಗ ನಮಗೆ ದುಃಖ ಆಗಲ್ಲ. ಆದ್ರೆ ಆ ವಿಶ್ವಾಸ ಬರಬೇಕು ಅಂತಂದ್ರೆ ಈ ದೇಹದ ಮಿತಿ ಗೊತ್ತಿರಬೇಕು, ಆ ದೇಹದ ವ್ಯವಸ್ಥೆಗೆ ಭಗವಂತ ಸದಾ ಸಿದ್ಧ ಇದ್ದಾನೆ ಅನ್ನೋ ಎಚ್ಚರ ಇರಬೇಕು. ಎಷ್ಟೋ ಸರ್ತಿ ನಮಗೆ ಯಾವುದೋ ಒಂದು ಹಳೇದನ್ನ ಕೊಟ್ಟು ಹೊಸ್ತು ತಗೊಳ್ಳುವಾಗ ಅಷ್ಟು ದುಃಖ ಆಗಲ್ಲ. ಫೋನು ಹಳೇದಿದೆ, ಅದನ್ನ ಮಾರಿ ಇನ್ನೊಂದು ಹೊಸ್ತು ತಗೊಳ್ಳುದು ಅಂತಾದಾಗ ಬೇಸರ ಆಗಲ್ಲ. ಆದ್ರೆ ಅದೇ ಈ ಫೋನೇ ಯಾರೋ ಹೇಳದೆ ಕೇಳದೆ ತಗೊಂಡೋದ ಅಂದ್ರೆ ಎದೆಲ್ಲ ಹೊಡಿಲಿಕ್ಕೆ ಶುರುವಾಗುತ್ತೆ. ಅಯ್ಯೋ ಫೋನ್ ಕಟ್ಕೊಂಡ್ಬಿಟ್ರು, ಏನ್ ಮಾಡುದು ಅಂತ ಗೊತ್ತಾಗ್ಲಿಲ್ಲ ಅಂತ. ಹಾಗಾಗಿ ಆಸ್ಥಿತ ಪರಮಂ ಯೋಗಂ, ಭಗವಂತನ ಜೊತೆಗಿನ ಅನನ್ಯವಾದ ಬಂಧನದಲ್ಲಿ ಇದ್ದದ್ರಿಂದ ಈ ಶರೀರ ಇಂಪಾರ್ಟೆಂಟು ಅಂತ ಅವನಿಗೆ ಅನಿಸ್ಲಿಲ್ಲ. ಯಾಕಂದ್ರೆ ಇದಕ್ಕಿಂತ ದೊಡ್ಡದು ಸಿಕ್ಕಿದಾಗ ಚಿಕ್ಕದು ಹೋದದಕ್ಕೆ ಬೇಜಾರು ಮಾಡ್ಕೊಳ್ತಾರೆ ಯಾರಾದ್ರೂ. ನಮ್ಗೆ ಯಾಕೆ ಬೇಜಾರು ಅಂದ್ರೆ ಅದು ದೊಡ್ಡದು ಅಂತ ಗೊತ್ತಿಲ್ಲ, ಇದೇ ದೊಡ್ಡದು ಅಂತ ಭ್ರಮೆ ಇದೆ. ಆದ್ರೆ ನಂಗೆ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ವ್ಯಥೆ ಆಗುತ್ತೆ, ನೋವಾಗುತ್ತೆ. ಅದೇ ನಮಗೆ ಇನ್ಯಾವುದೋ ಒಂದು ಇದಕ್ಕಿಂತ ಹೆಚ್ಚಿನ ಒಳ್ಳೆಯ ಫಲ ಕೊಡುವ ಜಾಗಕ್ಕೆ ನಾವು ಕಲೀಲಿಕ್ಕೆ ಹೋಗ್ತೇವೆ, ಅಥವಾ ಇನ್ನೇನೋ ಒಂದು ಹೊಸ ಜಾಗದಲ್ಲಿ ನಮ್ಮ ಹೊಸ ಜೀವನವನ್ನು ಕಾಣ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂದಾಗ ಈ ಜಾಗವನ್ನು ಬಿಟ್ಟು ಹೋಗುದು ಕಷ್ಟ ಆಗುದಿಲ್ಲ. ಯಾಕಂದ್ರೆ ನಾವು ಏನು ಜೀವನದಲ್ಲಿ ದೊಡ್ಡ ಆಸಕ್ತಿಯನ್ನು ಹೊಂದಿದ್ದೀವಿ ಅದೇ ನಮಗೆ ಸಿಗ್ತಾ ಇದೆ ಎಂದಾಗ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಸಣ್ಣ ಮಟ್ಟಿಗೆ. ಆದ್ರೆ ಇದಕ್ಕಿಂತ ಅದು ಇಂಪಾರ್ಟೆಂಟ್ ಅಂತ ಗೊತ್ತಾದಾಗ ನಾವು ಇದನ್ನ ಸುಲಭವಾಗಿ ಬಿಡ್ತೇವೆ. ಹಾಗೆ ಈ ಶರೀರಕ್ಕಿಂತ ಇಂಪಾರ್ಟೆಂಟ್ ಆದ ಇನ್ನೂ ವಿಸ್ತಾರವಾದ ದೊಡ್ಡ ಒಂದು ಸಂಪತ್ತು ನಮ್ಮ ಕೈಗೆ ಸಿಗುತ್ತೆ ಅಂತಾದಾಗ ಅದನ್ನ ಯಾರೂ ಕೂಡ ತ್ಯಾಗ ಅಂದ್ರೆ ಮಾಡ್ಲಿಕ್ಕೆ ಬೇಸರ ಪಡುವುದಿಲ್ಲ. ಗಾರ್ಗಿ ಮತ್ತು ಯಾಜ್ಞವಲ್ಕರ ಒಂದು ಪ್ರಸಂಗದಲ್ಲಿ ಹೀಗೆ ಮಾತು ಬರುತ್ತೆ. ಯಾಜ್ಞವಲ್ಕರು ಹೊರಡುತ್ತಾರೆ. ಅವರು ಇಡೀ ಆಶ್ರಮ ಸಂಪತ್ತು ಬಂದದ್ದು ಎಲ್ಲವನ್ನು ಬಿಟ್ಟು ನಿಮ್ಗೆ ಇಬ್ರು ಹೆಂಡತಿಯರು ಇರ್ತಾರೆ, ಇಬ್ರಿಗೂ ಪಾಲ್ ಮಾಡಿ ಕೊಡ್ತೇನೆ ತಗೊಂಡ್ಬಿಡಿ ಅಂತ. ಆಗ ಮೊದಲನೆಯವಳು ದೊಡ್ಡವಳು ಸುಮ್ನಾಗ್ತಾಳೆ, ಅವಳಿಗೇನು ಅಂತ ವಿಶೇಷವಾದ ಯೋಚನೆ ಇರ್ಲಿಲ್ಲ. ಆದ್ರೆ ಗಾರ್ಗಿ ಕೇಳ್ತಾಳೆ, ಇಷ್ಟು ದೊಡ್ಡ ಸಂಪತ್ತು, ಇದು ಸಾಮಾನ್ಯ ಸಂಪತ್ತಲ್ಲ, ಒಂದು ಊರುಗಟ್ಲೆ ನಿಮ್ಮ ಆಶ್ರಮ ಇದೆ, ಮತ್ತೆ ಇಲ್ಲಿ ಬೇಕಾದಷ್ಟು ನಿಮ್ಗೆ ಈಗಾಗ್ಲೇ ನೀವು ಕೂತ್ರೆ ಸಾಕು ಇನ್ಕಮ್ ಬರುವ ಜಾಗ, ಆದ್ರೆ ಇದೆಲ್ಲವನ್ನು ಬಿಟ್ಟು ಹೋಗ್ತಾ ಇದ್ದೀರಿ ಅಂದ್ರೆ ಇದಕ್ಕಿಂತ ದೊಡ್ಡದನ್ನೇನೋ ಪಡಿಲಿಕ್ಕೆ ಹೋಗ್ತಾ ಇದ್ದೀರಿ ತಾನೇ ಅಂತ ಕೇಳ್ತಾಳೆ. ಹೌದು ಅಂತ ಹೇಳ್ತಾರೆ, ಸುಳ್ಳು ಹೇಳಲ್ಲ. ಹೌದು, ನಾನು ಇದಕ್ಕಿಂತ ದೊಡ್ಡದನ್ನ ಗುರುತಿಸಿದ್ದೇನೆ, ಅದರ ಕಡೆಗೆ ಸಾಕ್ತಾ ಇದ್ದೇನೆ. ಹಾಗಾದ್ರೆ ನನಗೂ ಅದೇ ಬೇಕು, ನನಗೆ ಈ ಸಂಪತ್ತು ಬೇಡ, ನನಗೆ ನೀವು ಯಾವುದು ದೊಡ್ಡದನ್ನ ಸಂಪಾದಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ನಾನು ಅದನ್ನೇ ಪಡ್ಕೊಳ್ಳಿಕ್ ಹೊರಡ್ತೇನೆ ಅಂತ ಅವ್ರ ಜೊತೆಗೆ ಸಾಧನೆಗೆ ಹೋಗ್ತಾಳೆ, ತಪಸ್ಸಿಗೆ ಹೋಗ್ತಾಳೆ. ಅಂದ್ರೆ ಇದು ನಮಗೆ ಲೋಕದ ವಸ್ತುಗಳೆಲ್ಲವೂ ಕೂಡ ಅಂತರಂಗದ ಪ್ರಪಂಚದಲ್ಲಿರುವ ಭಗವಂತನ ಸತ್ಯಕ್ಕಿಂತ ಚಿಕ್ಕದು ಅಂತ ಗೊತ್ತಾದಾಗ
ನಮ್ಗಿದು ಕಳೆದು ಹೋಯ್ತು ಅಥವಾ ಯಾರೋ ಕಿತ್ಕೊಂಡ್ರು ಅಥವಾ ಇನ್ನೇನೋ ಆಯ್ತು ಅಂತಂದ್ರೆ ಬೇಸರ ಆಗುದಿಲ್ಲ, ಅದು ಇದೆ ಅಂತ ಗೊತ್ತಿದ್ದಾಗ. ಆ ಕಡೆದು ಅದು ಇಲ್ಲ, ಈ ಕಡೆ ಇದು ಇಲ್ಲ ಆಗುತ್ತಲ್ಲ ಅನ್ನೋ ಭಯಕ್ಕೆ ನಾವ್ ಇದಾದ್ರೂ ಹಿಡ್ಕೊಳ್ಳೋಣ ಅಂತ ಈ ಕಡೆ ಗಟ್ಟಿ ಹಿಡ್ಕೊಳ್ತಾ ಇರ್ತೇವೆ. ಅದು ಇದೆ ಅನ್ನೋದು ಕನ್ಫರ್ಮೇಶನ್ ನಮ್ಗೆ ಸಿಗುದು ಬಹಳ ತಡ, ಆ ನಂಬಿಕೆ ಬರುದು ಬಹಳ ಕಷ್ಟ. ಆ ನಂಬಿಕೆಯನ್ನ ಹುಟ್ಟಿಸುವಂತಹ ಗುರುಗಳು ಸಿಗಬೇಕು, ವಾತಾವರಣ ಸಿಗಬೇಕು, ಶಾಸ್ತ್ರದ ಅರಿವು ಇರಬೇಕು. ಅದಕ್ಕೋಸ್ಕರವೇ ನಾವು ಭಾಗವತ, ರಾಮಾಯಣ, ಭಾರತಗಳನ್ನು ಓದ್ಬೇಕು ಅಂತ ಹೇಳುದು. ಆಗ ಇದಕ್ಕಿಂತ ಮಿಗಿಲಾದ ತತ್ವ ಒಂದು ನಮ್ಮ ಜೊತೆಗೆ ಯಾವಾಗ್ಲೂ ಇದೆ. ಅದು ನಮ್ಮನ್ನು ಯಾವಾಗ್ಲೂ ಹಿಡ್ಕೊಂಡಿದೆ, ನಾವು ಅದನ್ನ ಹಿಡ್ಕೊಂಡಿಲ್ಲ ಅಷ್ಟೇ. ಮಾರ್ಜಾಲ ಕಿಶೋರ ನ್ಯಾಯ ಅಂತ ಒಂದು ನ್ಯಾಯ ಇದೆ. ಮರಿಗೆ ಗೊತ್ತಿಲ್ಲ ನಮ್ಮ ಹೇಗ್ ಹಿಡ್ಕೊಂಡಿದ್ದಾಳೆ ಅಂತ. ಅಮ್ಮನೇ ತಗೊಂಡೋಗಿ ಎಲ್ಲೋ ಬೇರೆ ಆ ಅಟ್ಟದಲ್ಲಿರುವ ಗೂಡ ತಗೊಂಡೋಗಿ ಇಡುತ್ತೆ ಮರಿಗಳನ್ನ. ಆದ್ರೆ ನಾವು ನಿಜವಾಗಿ ಗೊತ್ತಾದ್ಮೇಲೆ ಹೇಗಿರ್ಬೇಕು ಅಂದ್ರೆ, ಭಗವಂತನ ಅಸ್ತಿತ್ವದ ಅರ್ಥ ಆದ್ಮೇಲೆ ಮರ್ಕಟ ಕಿಶೋರ ನ್ಯಾಯದ ಹಾಗಿರ್ಬೇಕು. ದೇವ್ರು ಬಿಡ್ತೇನೆ ಅಂತಂದ್ರು ನಾನ್ ಬಿಡಲ್ಲ ಅಂತ ಅವನನ್ನು ಗಟ್ಟಿ ಹಿಡ್ಕೊಳ್ಬೇಕು. ಆಗ ದೇವ್ರು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಈ ಮರಿ ಹೋಗುತ್ತೆ. ತಾಯಿ ಹೋದಲ್ಲಿಗೆ ಮರಿ ಹೋದ ಹಾಗೆ ಈ ಸಾಧಕನು ಹೋಗಿ ಬಿಡ್ತಾನೆ. ಅದರಿಂದ ಅವನು ಉತ್ತಮವಾದ ಗತಿಯನ್ನ ಸೇರ್ತಾನೆ ಅಂತ. ಹೀಗೆ ಆ ದಧೀಚಿಯ ಶರೀರ ತ್ಯಾಗದಲ್ಲಿ ಅವನಿಗೆ ದೇಹದ ಬಗ್ಗೆ ಒಂದಿನಿತೂ ಕೂಡ ಅಭಿಮಾನ ಇರ್ಲಿಲ್ಲ. ಆದ್ರಿಂದ ಅವನಿಗೆ ಅದು ವ್ಯಥೆ ಆಗ್ಲಿಲ್ಲ. ಆ ವ್ಯಥೆಯನ್ನ ಅವನು ಯಾವತ್ತೂ ಕೂಡ ಅಂಟಿಸಿಕೊಳ್ಳಿಲ್ಲ ಅನ್ನೋದು ಒಟ್ಟು ಈ ಮಾತಿನ ಭಾವ. ಮುಂದೆ ಆ ಶರೀರದಿಂದ ಏನ್ ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಅದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ವ ಮಂಗಲಾಃ ಚೇನಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹರಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೇಣ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು.